ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್. ಇವತ್ತು ನಾನು ನಿಮ್ಗೆ ಕ್ಲಾಸ್ 9 ಅದರಲ್ಲಿ ಪೋಯಂ ಅವರು ಮತ್ತು ನಾವು, ಪೋಯಂ ನಾಮೆ ಅವರು ಮತ್ತು ನಾವು, ಓ ಆರ್ ಅಂ. ನವ್ಯೋತ್ತರ ಕನ್ನಡ ಕಾವ್ಯದ ಸಂದರ್ಭದಲ್ಲಿ ಬಂಡಾಯ ಮತ್ತು ದಲಿತ ಸಾಮಾನ್ಯ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ. ಸಮಾಜದ ದುರ್ಬಲ ಹಾಗೂ ಶೋಷಿತರ ಮೇಲಿನ ಅನ್ಯಾಯಗಳನ್ನು ನಾವು ಈ ಸಾಹಿತ್ಯವು ಪ್ರತಿಭಟಿಸುತ್ತದೆ. ಪ್ರಸ್ತುತ ಕವನದಲ್ಲಿ ಸಮಾಜದ ಎರಡು ವರ್ಗ ಹಾಗೂ ವರ್ಣಗಳಲ್ಲಿ ಕಂಡುಬರುವ ವೈರುಧ್ಯಗಳನ್ನು ಗುರುತಿಸಬಹುದು. ಮಾಡಿದ್ದುಣ್ಣೋ ಮಹಾರಾಯ ಎನ್ನುವ ಗಾದೆಯಂತೆ ನಾವು ಮಾಡಿದ ಪಾಪ ಕೃತ್ಯಗಳಿಗೆ ಪ್ರಾಯಶ್ಚಿತವನ್ನು ಅನುಭವಿಸಲೇಬೇಕಾಗುತ್ತದೆ. ದೀನ ದಲಿತರನ್ನು ನಿಷ್ಕೃಷವಾಗಿ ನಡೆದುಕೊಂಡವರ ಸ್ಥಿತಿ ಇಂದು ಯಾವ ರೀತಿ ಹೀನಾಯವಾಗಿದೆ ಎಂಬುದನ್ನು ಅವರು ಮತ್ತು ನಾವು ಕವಿತೆ ಬಿಚ್ಚಿಡುತ್ತದೆ. ಒಂದು ಕಾಲದಲ್ಲಿ ಮೆರೆದು ಈಗ ದುಃಖದಲ್ಲಿರುವವರನ್ನು ಶಪಿಸದೆ ಅವರಿಗೆ ಪ್ರೀತಿ ಪ್ರೇಮವನ್ನು ಹಂಚುವ ಮೂಲಕ ಸುಖದ ನಿಜವಾದ ಅರ್ಥವನ್ನು ತಿಳಿಯೋಣ, ಮಾನವೀಯತೆಯ ಪಾಠ ಕಲಿಯೋಣ ಎನ್ನುವ ವಿಶಾಲ ದೃಷ್ಟಿಕೋನ ಕವನದಲ್ಲಿ ವ್ಯಕ್ತವಾಗಿದೆ. इस पोयम में पहले का लो जो यानी कि ऊपर का कास्टिज्म जो करते थे, ऊपर का कास्ट वाले नीचे दलित यानी कि नीचे का कास्ट वाले उनको शोषण जो करते थे, उनसे उनके साथ जो रिलेशनशिप था वो अच्छा से नहीं करते थे, वो सारा चीजें हटाना चाहिए करके इस कविता में लिखा हुआ है. ನಾವು ತಿನ್ನುವುದಕ್ಕೆ ಅನ್ನ ಕೇಳಿದೆವು, ಅವರು ಹುಳ ಬಿದ್ದ ಹಕ್ಕಿ ಕೊಟ್ಟರು. ನಾವು ಹುಳ ದೇವರಿಗೆ ಕೊಟ್ಟು ಹಕ್ಕಿಯನ್ನು ಕಣ್ಣಿಗೊತ್ತಿಕೊಂಡು ಅನ್ನ ಮಾಡಿ ಉಂಡೆವು. ನಾವು ತಿನ್ನುವುದಕ್ಕೆ ಅನ್ನ ಕೇಳಿದೆವು यानी दलित लोग क्या बोल रहे हैं, हम खाने के लिए चावल पूछा तो सामने वाले वो ऊपर कास्ट वाले क्या दिए हैं, ಅವರು ಹುಳ ಬಿದ್ದ ಹಕ್ಕಿಯನ್ನು ಕೊಟ್ಟರು. उन्होंने कीड़ा उसमें वो जो चावल दिया उसमें से कीड़ा लगा था. ನಾವು ಹುಳ ದೇವರಿಗೆ ಕೊಟ್ಟು ಹಕ್ಕಿಯನ್ನು ಕಣ್ಣಿಗೊತ್ತಿಕೊಂಡು ಅನ್ನ ಮಾಡಿ ಉಂಡೆವು. हम लोग वो कीड़े को निकाल के भगवान को अर्पित करके उसके बाद उस चावल से खाना बना के खा लिए करके. ಈಗ ಅವರು ತಿನ್ನುವ ಅನ್ನಕ್ಕೆ ಹುಳ ಬಿದ್ದಿದೆ, ಅವರು ಹುಳಗಳನ್ನು ನಿಷ್ಕಾರುಣ್ಯವಾಗಿ ಕೊಂದು ಬಿಟ್ಟು ಅನ್ನಕ್ಕಾಗಿ ದೇವರಿಗೆ ಕೈ ಚಾಚುತ್ತಿದ್ದಾರೆ. अभी क्या हो रहा है, अभी जो ऊपर का कास्ट वाले है वो जो खाते हैं ना खाना उसमें कीड़ा लगा है. ಅವರು ಹುಳುಗಳನ್ನು ನಿಷ್ಕಾರುಣ್ಯವಾಗಿ ಕೊಂದು ಬಿಟ್ಟು यानी ಅನ್ನಕ್ಕಾಗಿ ದೇವರಿಗೆ ಕೈ ಚಾಚುತ್ತಾರೆ. वो जो कीड़े को उन्होंने मार देते हैं, मार के वो चावल बना के ಅನ್ನಕ್ಕಾಗಿ चावल बना के ಅನ್ನಕ್ಕಾಗಿ ದೇವರಿಗೆ ಕೈ ಚಾಚುತ್ತಾರೆ. यानी चावल के लिए भगवान से प्रे करते हैं. ಸಾಯುವಾಗ ನಾವು ಕುಡಿಯುವುದಕ್ಕೆ ನೀರು ಕೇಳಿದೆವು. यानी जब हम मरते हैं तब हमने पानी पूछा. ನೀರು ಅವರು ಆಕಾಶದಲ್ಲಿ ನಿಂತು ಪಾತಾಳಕ್ಕೆ ನೀರು ಸುರಿದರು. वो ऊपर में खड़े होके यानी पहले कैसा करते थे, ऊपर से यानी कि टच भी नहीं होने देते थे, यानी दलित लोगों को टच भी नहीं होने देते थे. उन्होंने क्या किया, ಅವರು ಆಕಾಶದಲ್ಲಿ ನಿಂತು ಪಾತಾಳಕ್ಕೆ ನೀರು ಸುರಿದರು. वो आकाश में खड़े होके नीचे में पानी दिए यानी कि ಟಚ್ नहीं करते थे. ಸುರಿದ ನೀರಿನಲ್ಲಿ ನಾವು ದಣಿವಾರಿಸಿಕೊಂಡೆವು. यानी उन्होंने जो पानी दिया उसमें से हमारा प्यास बुझ गया. ಉಳಿದ ನೀರಿನಲ್ಲಿ ಕಣ್ಣೀರ ತೊಳೆದುಕೊಂಡೆವು. बाकी पानी से हम लोग अपना यानी कि कಣ್ಣೀರು इज द यानी कि रोने से जो पानी आता है ना, पानी को हम लोगों ने धो लिए. ಈಗ ಅಭಿ ಅವರಿಗೆ ಸಾಯುವಾಗ ಬಾಯಲ್ಲಿ ನೀರು ಬಿಡುವವರಿಲ್ಲ. यानी कि लेकिन अभी जब वो मरते वक्त उनको पानी डालने के लिए भी कोई नहीं है. यानी पहले का जमाने में चलता था, ब्राह्मण और दलित लोगों के बीच में ये सारी चीजें चलता था. ಬಾಯಲ್ಲಿ ನೀರು ಬಿಡುವವರಿಲ್ಲ, ಅವರು ಸಾಕಿ ಸಲುಹಿದ ಮಕ್ಕಳು ಆಕಾಶದಲ್ಲಿ ಹಾರಿ ದೂರ ದೇಶಕ್ಕೆ ಸೇರಿದ್ದಾರೆ. उनका जो बच्चे हैं उन्होंने क्या है, आकाश में उड़ के दूर का देश विदेश चले गए. ಅವರ ನೆನಪಿನಲ್ಲಿಯೇ ಇವರು ಕಣ್ಣೀರು ಸುರಿಸುತ್ತ ಪಾತಾಳಕ್ಕೆ ಇಳಿದು ಹೋಗಿದ್ದಾರೆ. उन्हीं का याद में ये लोग रोते बैठते हैं.
ನಮಗೇನಾದರೂ ಕೊಡುತ್ತಲೇ ನಮ್ಮಗಳ ಜೀವ ಮಾನ ಪ್ರಾಣ ಉಳಿಸಿದ ಅವರ ನಾವು ಶಪಿಸುವುದು ತರವಲ್ಲ. कुछ ना कुछ हमको देते थे उनको हम कुछ गलत नहीं बोलना चाहिए। फिर भी वो दिन दलित लोग क्या बोल रहे हैं, जो मिल रहा था फिर भी वो लोग दे देते थे। भले वो कीड़ा पड़ा हुआ चावल हो, भले वो पानी के ऊपर से वो डाले हो, लेकिन हम लोगों को दे रहे थे। ಜೀವಮಾನ ಪ್ರಾಣಗಳ ಉಳಿಸಿದ ಅವರ ಸಾವು ಶಪಿಸುವುದು ತರವಲ್ಲ। यानी कि हम लोग ये नहीं सोचना चाहिए कि उनको वो मर जाने दो करके। ಮಾನವನೇ ಬರಡೆಲ್ಲನಲ್ಲ, ಪ್ರೀತಿ ಪ್ರೇಮಗಳ ದವಸ ತುಂಬಿದ ಕಣಜ, ಹಂಚಿ ಉಣ್ಣುವ ಸುಖದ ನಿಜ ತಿಳಿಯಬೇಕಾಗಿದೆ ಮನುಜ। यानी कि ಮಾನವನದೇ ಬರಡೇನಲ್ಲ, ಪ್ರೀತಿ ಪ್ರೇಮಗಳ दवस यानी कि सब मिलके दवस इस दाल चावल जो बनाते हैं ना, सब मिलके हम लोग बनाना चाहिए। दवस ತುಂಬಿದ ಕಣಜ ಹಂಚಿ ಉಣ್ಣುವಾಗ ಸುಖದ ನಿಜ, यानी कि जो भी मिलता है वो हमको इक्वली बांट के खाना चाहिए। उस वक्त पे सुखद निज ತಿಳಿಯಬೇಕಾಗಿದೆ मनुज। जो उस वक्त पे जो हैप्पीनेस होता है वो हमको समझना चाहिए करके इस पोयम का विशेषता है। Again I'll read the poem once. ಅವರು ಮತ್ತು ನಾವು, वो ಯಲ್ಲಪ್ಪ है उनका पोएट का नाम। ನಾವು ತಿನ್ನುವುದಕ್ಕೆ ಅನ್ನ ಕೇಳಿದೆವು, ಅವರು ಹುಳು ಬಿದ್ದ ಅಕ್ಕಿಯನ್ನು ಕೊಟ್ಟರು। ನಾವು ಹುಳು ದೇವರಿಗೆ ಕೊಟ್ಟು ಅಕ್ಕಿಯನ್ನು ಕಣ್ಣಿಗೊತ್ತಿಕೊಂಡು ಅನ್ನ ಮಾಡಿ ಉಂಡೆವು। ಈಗ ಅವರು ತಿನ್ನುವ ಅನ್ನಕ್ಕೆ ಹುಳು ಬಿದ್ದಿದೆ, ಅವರು ಹುಳುಗಳನ್ನು ನಿಷ್ಕಾರುಣ್ಯವಾಗಿ ಕೊಂದು ಬಿಟ್ಟು ಅನ್ನಕ್ಕಾಗಿ ದೇವರಿಗೆ ಕೈ ಚಾಚುತ್ತಾರೆ। ಸಾರಿ, ಸಾಯುವಾಗ ನಾವು ಕುಡಿಯುವುದಕ್ಕೆ ನೀರು ಕೇಳಿದೆವು, ಅವರು ಆಕಾಶದಲ್ಲಿ ನಿಂತು ಪಾತಾಳಕ್ಕೆ ನೀರು ಸುರಿದರು। ಸುರಿದ ನೀರಿನಲ್ಲಿ ನಾವು ದಣಿಸಿಕೊಂಡೆವು, ಉಳಿದ ನೀರಿನಲ್ಲಿ ಕಣ್ಣೀರ ತೊಳೆದುಕೊಂಡೆವು। ಈಗ ಅವರಿಗೆ ಸಾಯುವಾಗ ಬಾಯಲ್ಲಿ ನೀರು ಬಿಡುವವರಿಲ್ಲ, ಅವರು ಸಾಕಿ ಸಲುಹಿದ ಮಕ್ಕಳು ಆಕಾಶದಲ್ಲಿ ಹಾರಿ ದೂರ ದೇಶ ಸೇರಿದ್ದಾರೆ। ಅವರ ನೆನಪಿನಲ್ಲಿಯೇ ಇವರು ಕಣ್ಣೀರು ಸುರಿಸುತ್ತಾ ಪಾತಾಳಕ್ಕೆ ಇಳಿದು ಹೋಗಿದ್ದಾರೆ। ನಮಗೇನಾದರೂ ಕೊಡುತ್ತಲೇ ನಮ್ಮೊಳಗ ಜೀವ ಮಾನ ಪ್ರಾಣಗಳ ಉಳಿಸಿದ ಅವರ ನಾವು ಶಪಿಸುವುದು ತರವಲ್ಲ। ಮಾನವನದೇ ಬರಡೇನಲ್ಲ, ಪ್ರೀತಿ ಪ್ರೇಮಗಳ ದವಸ ತುಂಬಿದ ಕಣಜ ಹಂಚಿಕೊಂಡು ಹುಟ್ಟುಣ್ಣವು ಸುಖದ ನಿಜ ತಿಳಿಯಬೇಕಾಗಿದೆ मनुज। जिन्होंने भी अभी तक मेरा चैनल सब्सक्राइब नहीं किया है, प्लीज सब्सक्राइब माई चैनल।